ನಗರದ ರಾಮ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ರಾಮನವಮಿ ಪ್ರಯುಕ್ತ ವಿಶೇಷ ಅಲಂಕಾರ ಪೂಜೆಗಳನ್ನು ಮಾಡಲಾಗಿದೆ. ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ರಾಮ ಮಂದಿರದಲ್ಲಿ ಹಬ್ಬದ ವಾತಾವರಣ, ರಾಮನವಮಿಯ ಸಂಭ್ರಮ ಮನೆ ಮಾಡಿದೆ. ಬೀದಿ ಬೀದಿಯಲ್ಲೂ ಕೂಡ ಇವತ್ತು ಪಾನಕ ಕೋಸಂಬರಿಯನ್ನ ನೀಡಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಶ್ರೀರಾಮ ನಾಮಸ್ಮರಣೆ ಮೊಳಗಿದೆ. ಬೆಂಗಳೂರಿನ ಹಲವು ದೇಗುಲಗಳಲ್ಲಿ ರಾಮನಾಮವನ್ನು ಜಪಿಸಲಾಗ್ತಾ ಇದೆ. ಇದು ರಾಜಾಜಿನಗರದ ರಾಮ ಮಂದಿರದಲ್ಲಿ ವಿಶೇಷವಾದಂಥ ಪೂಜಾ ಅಲಂಕಾರವನ್ನು ಗಮನಿಸ್ತಾ ಇದ್ದೀರಾ. ರಾಮನವಮಿ ಪ್ರಯುಕ್ತ ವಿಶೇಷವಾದಂಥ ಅಲಂಕಾರವನ್ನು ಪೂಜೆಗಳನ್ನು ನೆರವೇರಿಸಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಣೇಶ್, ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ರಾಮನವಮಿಯ ಸಂಭ್ರಮ ಯಾವ ರೀತಿಯಾಗಿದೆ? ಖಂಡಿತವಾಗ್ಲೂ ಇವತ್ತು ದೇಶಾದ್ಯಂತ ರಾಮನವಮಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಅಂದಹಾಗೆ ನಾನು ಕೂಡ ಈಗ ರಾಜಾಜಿನಗರದ ರಾಮ ಮಂದಿರದಲ್ಲಿದ್ದೀನಿ. ಮುಖ್ಯವಾಗಿ ಶ್ರೀರಾಮನ ದೈವಿಕ ಅವತಾರವಾದ ವಿಷ್ಣುವಿನ 7ನೇ ಅವತಾರವನ್ನು ಪೂಜಿಸುವ ದಿನ ಈ ದಿನ ಆಗಿದೆ. ಹಾಗಾಗಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಹಲವು ಕಡೆ ರಾಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅಲಂಕಾರಗಳಾಗ್ತಾ ಇದೆ. ಇವತ್ತು ಕೂಡ ರಾಮ ಮಂದಿರದಲ್ಲಿ ಬೆಳಗ್ಗೆಯಿಂದಲೂ ಕೂಡ ನವಗ್ರಹ ಪೂಜೆ, ವಿಷ್ಣುವಿನ ಪೂಜೆ, ವಿಷ್ಣುವಿನ ಆರಾಧನೆ, ಹಾಗೆಯೇ ಭಕ್ತಿಗೀತೆಗಳು, ಭಕ್ತಿ ಆರಾಧನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆ ಎಲ್ಲವೂ ಕೂಡ ಆಗ್ತಾ ಇದೆ. ಸುಮಾರು ಈ ಒಂದು ರಾಮ ಮಂದಿರದಲ್ಲಿ ಪ್ರತಿ ವರ್ಷವೂ ಕೂಡ ರಾಮನವಮಿಯನ್ನು ವಿಜೃಂಭಣೆಯನ್ನು ಆಚರಿಸಲಾಗುತ್ತೆ. ವಿಶೇಷ ರಾಮನಿಗೆ ವಿಶೇಷ ಅಲಂಕಾರಗಳನ್ನು ಮಾಡಲಾಗುತ್ತೆ. ಬೆಳಗಿನ ಜಾವ 3 ಗಂಟೆಯಿಂದ ಇವತ್ತು ಏನು ಧಾರ್ಮಿಕ ವಿಧಿವಿಧಾನಗಳು, ಕಾರ್ಯಕ್ರಮಗಳು, ಅರ್ಚನೆ, ಹಾಗೆಯೇ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನಡೀತದೆ. ಈಗ ಸಂಬಂಧಪಟ್ಟಾಗೆ ಸಾಲಾಗಿ ಭಕ್ತರು ಕೂಡ ಬಂದು ರಾಮ ಮಂದಿರಕ್ಕೆ ಬಂದು ಭಕ್ತಿಯನ್ನು ತೋರ್ಪಡಿಸುವಂಥದ್ದು, ಹಾಗೆಯೇ ಆರಾಧ್ಯ ದೈವ ರಾಮನ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಪ್ರಕ್ರಿಯೆಗಳಾಗ್ತಾ ಇದೆ. ಸರದಿ ಸಾಲಿನಲ್ಲಿ ಈಗ ಬೆಳಗ್ಗೆಯಿಂದಲೂ ಕೂಡ ಜನರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಕ್ತಾದಿಗಳು ಈಗ ಒಂದು ದೇವಸ್ಥಾನದಲ್ಲಿ ಬರ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ನಮ್ಮ ಜೊತೆಗೆ ಇಲ್ಲಿನ ರಾಮ ಮಂದಿರದ ಅರ್ಚಕರಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಸರ್, ಈಗ ಬೆಳಗ್ಗೆಯಿಂದಲೇ ಯಾವ್ಯಾವ ರೀತಿ ಕ್ರಮಗಳಾಯಿತು, ಯಾವ್ಯಾವ ರೀತಿ ಪೂಜಾ ಪುನಸ್ಕಾರಗಳು ನಡೀತಾ ಇದೆ? ಶ್ರೀ ರಾಮನವಮಿ ಪ್ರಯುಕ್ತ ಸುಮಾರು ನಿನ್ನೆ ಸಾಯಂಕಾಲದಿಂದಲೇ ಪ್ರಾರಂಭ ಆಗಿದೆ. ನಮ್ಮದು ಗಣಪತಿ ಪೂಜೆ, ಪುಣ್ಯಾಹ, ನಾಂದಿ, ನವಗ್ರಹ, ಕಲಶ ಸ್ಥಾಪನೆ, ಅಂಕುರಾರ್ಪಣ, ಧ್ವಜಾರೋಹಣ ಎಲ್ಲ ನಡೆದು ಸುಮಾರು ಬೆಳಗ್ಗೆ 3 ಗಂಟೆಗೆ ಅಭಿಷೇಕ ಪ್ರಾರಂಭ ಮಾಡಿ ಸುಮಾರು 6 ಗಂಟೆಗೆ ದೇವಸ್ಥಾನ ಮಹಾಮಂಗಳಾರತಿಯನ್ನು ಮಾಡಿ ನಿರಂತರವಾಗಿ ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಮತ್ತು ಬ್ರಹ್ಮರಥೋತ್ಸವ, ರಥಪ್ರತಿಷ್ಠಾ ಪೂಜೆ, ರಥಪ್ರತಿಷ್ಠಾ ಬಲಿ, ಕ್ಷೇತ್ರಪಾಲಕ ಪ್ರಧಾನ ಬಲಿ ಮತ್ತು ಬ್ರಹ್ಮರಥೋತ್ಸವ ಬೇರೆ ಇತ್ತು. ಬೆಳಗ್ಗೆ 9 ಗಂಟೆಗೆ, ಬೆಳಗ್ಗೆ 7 9 ಗಂಟೆಗೆ ರಥಪೂಜೆ ಎಲ್ಲ ಇದ್ದು 9 ಗಂಟೆಗೆ ನಂತರ ರಥಯಾತ್ರೆ ನಡೀತಾ ಇದೆ. ಇನ್ನು ನಗರದ ಮುಖ್ಯ ನಗರ ಬೀದಿಗಳಲ್ಲಿ ನಡೀತಾ ಇದೆ. ಬ್ರಹ್ಮರಥೋತ್ಸವ ನಡೀತಾ ಇದೆ. ಮತ್ತು ಇವತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ, ಮತ್ತು ನಾಳೆ ರಾಮತಾರಕ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ರಾಮತಾರಕ ಹೋಮ, ಮತ್ತು 10ನೇ ತಾರೀಕು ಸೀತಾ ಕಲ್ಯಾಣ, ಮತ್ತು ಅನ್ನಸಂತರ್ಪಣೆ, ಮತ್ತು 14ನೇ ತಾರೀಕು ಶ್ರೀರಾಮ ಪಟ್ಟಾಭಿಷೇಕ, ಮತ್ತು ಪ್ರತಿದಿನವೂ ಕೂಡ ಇದು ಅಶ್ವವಾಹನೋತ್ಸವ, ಗಜವಾಹನೋತ್ಸವ, ಮತ್ತು ಶೇಷವಾಹನೋತ್ಸವ ಮುಂತಾದ ವಾಹನೋತ್ಸವಗಳು ಪ್ರತಿದಿನವೂ ಸಾಯಂಕಾಲ ನಡೆಯುತ್ತೆ. ಪ್ರತಿದಿನವೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಗಳು ಇದ್ದೇ ಇರುತ್ತೆ, ನಿರಂತರವಾಗಿ ನಡೀತಾನೆ. ಸುಮಾರು 15ನೇ ತಾರೀಕುವರೆಗೂ ನಿರಂತರವಾಗಿ ನಡೀತಾ ಇರುತ್ತೆ ಸರ್. ಮುಖ್ಯವಾಗಿ ನಾವು ಇಲ್ಲಿ ದೇವಸ್ಥಾನ ರಾಮ ಮಂದಿರದಲ್ಲೂ ಕೂಡ ನಾವು ನೋಡ್ಬೋದು. ಏನಂತಂದರೆ ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ, ಭರತನಿಗೆ ವಜ್ರಖಚಿತ ಆಭರಣಗಳನ್ನು ಹಾಕಿ ವಿಶೇಷ ಪೂಜೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಈ ಒಂದು ಪ್ರಮುಖವಾಗಿ ಶ್ರೀರಾಮನ ದೈವಿಕ ಅವತಾರವಾದ ವಿಷ್ಣುವಿನ 7ನೇ ಅವತಾರ ಅಂತ ಹೇಳಿ ಈ ಒಂದು ದಿನವನ್ನು ಪೂಜಿಸುವಂಥ ಹಿನ್ನೆಲೆಯಲ್ಲಿ ಭಕ್ತಾದಿಗಳಿಗೆ ಪಾನಕವನ್ನು ಕೊಡುವಂಥದ್ದು, ವಿಶೇಷ ಅರ್ಚನೆಯನ್ನು ಮಾಡಿಸ್ಕೊಡುವಂಥದ್ದು, ಹಾಗೆಯೇ ಅಲಂಕಾರಯುತವಾದಂತಹ ಒಂದಿಷ್ಟು ಕಾರ್ಯಕ್ರಮಗಳು ಕೂಡ ನಡೆಯುವಂತಹ ಪ್ರತೀತಿಗಳು ಇರುವಂಥ ಹಿನ್ನೆಲೆಯಲ್ಲಿ ಈ ದಿನ ವಿಶೇಷವಾಗಿ ರಾಮ ಮಂದಿರದಲ್ಲಿ ವಿಶೇಷ ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂಥದ್ದು. ನೀತಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಗಣೇಶ್.